ಜನತಾ ಪಾರ್ಟಿ ಶಿರಾ ನಗರ ಹಾಗೂ ಗ್ರಾಮಾಂತರ ಮಂಡಲದ ವತಿಯಿಂದ ಆಯೋಜನೆ ಆಗಿರ್ತಕ್ಕಂಥ ಒಂದು ವಿಶೇಷವಾದಂತ ಕಾರ್ಯಕ್ರಮ ಅಂತಂದ್ರೆ ಭೀಮಾ ಸಂಗಮ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾದಂಥ ಮಾನ್ಯ ಚಿಕ್ಕಣ್ಣ ಅವರೇ, ಜನಪ್ರಿಯ ಶಾಸಕರು, ಭಾರತೀಯ ಜನತಾ ಪಾರ್ಟಿಯ ಕರೆಗೆ ಹೋಗ್ಬಿಟ್ಟು ಏನು ನಾಳೆ ನಾವು ಸಂವಿಧಾನವನ್ನ, ರಿಪಬ್ಲಿಕ್ ಡೇಯನ್ನ, ಗಣರಾಜ್ಯೋತ್ಸವವನ್ನ ಆಚರಣೆ ಮಾಡ್ತೀವಿ. ಅವತ್ತು ಹಿಂದಿನ ದಿನನೇ ದೀನ ದಲಿತ ಕುಟುಂಬಗಳನ್ನ ಕರೆದು, ತಮ್ಮ ಮನೆಗೆ ಕರೆದು ಅವರಿಗೆ ಬಾಗಣವನ್ನ ಕೊಟ್ಟು, ನಾವೆಲ್ಲ ನಿಮ್ ಜೊತೆ ಇದ್ದೇವೆ, ನಿಮ್ಮಲ್ಲಿ ಭೇದ ಭಾವ ಇಲ್ಲ ಅಂತಕ್ಕಂಥ ವಿಚಾರವನ್ನ ಸಾರಿದಂತ ಅನೇಕ ವಿಚಾರಗಳನ್ನ ಪ್ರಸ್ತಾಪನೆ ಮಾಡಿದಂತ ಮಾನ್ಯ ಶಾಸಕರಾದಂತ ಮಾನ್ಯ ಚಿದಾನಂದ ಗೌಡ್ರೆ, ನಗರದ ಮಂಡಲದ ಅಧ್ಯಕ್ಷರಾದಂತ ಗಿರಿಧರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ನನ್ನೆಲ್ಲ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖ ಮುಖಂಡರೇ, ಕಾರ್ಯಕರ್ತರೆ, ಹಾಗೂ ಈ ಕರೆಗೆ ಹೋಗ್ಬಿಟ್ಟು ಬಂದಿರತಕ್ಕಂಥ ನನ್ನೆಲ್ಲ ತಾಯಂದ್ರಿಗೆ ನಮಸ್ಕಾರವನ್ನ ತಿಳಿಸ್ತೇನೆ. ಒಂದು ಕಾಂಗ್ರೆಸ್ಸಿನ ದುರ್ಬುದ್ಧಿ ಏನು ಅಂತಂದ್ರೆ, 6 ದಶಕಗಳ ಕಾಲ ಆಳ್ವಿಕೆ ಮಾಡಿದ್ರೂ ಸಮೇತ ಯಾವುದೇ ದೀನ ದಲಿತ ಕುಟುಂಬಗಳು ಬಗ್ಗೆ ಯೋಚನೆ ಇಲ್ಲದೆ ಆಳ್ವಿಕೆ ಮಾಡಿ ಬಿಜೆಪಿಯನ್ನ ದೂಷಣೆ ಮಾಡುವಂತಹ ಒಂದು ದುಷ್ಟ ಮನಸ್ಥಿತಿಗೆ ಕಾಂಗ್ರೆಸ್ ಇವತ್ತು ಬಂದು ತಲುಪಿದೆ ಅಂತಂದ್ರೆ, ಆ ಕಾಂಗ್ರೆಸ್ಸಿನ ನೀತಿಯನ್ನ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಸಮೇತ ಈ ದೀನ ದಲಿತ ಕುಟುಂಬದವರ ಪರವಾಗಿ ಇರ್ತೀವಿ. ದೀನ ದಲಿತ ಕುಟುಂಬದವರನ್ನ ನಾವು ದೇವರ ಸಮಾನದಲ್ಲಿ ನೋಡ್ತೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ತನ್ನ ಆಯೋಜನೆಯನ್ನ ಈ ಕಾರ್ಯಕ್ರಮದ ಮೂಲಕ ಎಲ್ಲ ಬೂತ್ಗಳಿಗೆ, ಎಲ್ಲ ಮಂಡಲಗಳಿಗೆ, ಎಲ್ಲ ಶಕ್ತಿ ಕೇಂದ್ರಗಳಿಗೆ ತಲುಪುವ ನಿಟ್ಟಿನಲ್ಲಿ ಭೀಮಾ ಸಂಗಮ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಿಂದ ಇಲ್ಲಿಯವರೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ಏನಿದೆ, ಸಂವಿಧಾನದ ಆಶಯ ಏನಿದೆ, ಅದಕ್ಕೆ ಎಳ್ಳು ಕಾಳಷ್ಟು ಆಚೆ ಈಚೆ ಆಗದೆ ನಿಟ್ಟಿನಲ್ಲಿ ಅಧಿಕಾರವನ್ನ ಕೊಟ್ಟಂತಹ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಅಂತ ನರೇಂದ್ರ ಮೋದಿ ಅವರು. ಅವ್ರು ಹೇಳ್ತಾರೆ, ಸಂವಿಧಾನ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ಈ ಸಂವಿಧಾನದ ಆಶೆಯನ್ನ ಬಿಡಲ್ಲ ಅಂತಕ್ಕಂಥ ಮಾತನ್ನ ಮೊಟ್ಟ ಮೊದಲಿಗೆ ಹೇಳಿದಂತ ಪ್ರಧಾನಿ ನರೇಂದ್ರ ಮೋದಿ ಅವರು. ಅಂತಹ ನರೇಂದ್ರ ಮೋದಿ ಅವರ ಬಗ್ಗೆ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ಅಪಮಾನಗಳನ್ನ, ಅಂದ್ರೆ ಬೆಟ್ಟು ಮಾಡಿ ತೋರಿಸುವಂತಹ ಕೆಲಸಕ್ಕೆ ಕಾಂಗ್ರೆಸ್ ಕೈ ಹಾಕಿದೆ. ಈ ಕೆಲಸಕ್ಕೆ ನಾವು ಪ್ರತ್ಯುತ್ತರವಾಗಿ ನಮ್ಮ ಪಾರ್ಟಿಯ ಕೇಡರ್ ಏನಿದೆ, ದೀನ ದಲಿತರ ಮನೆಗೆ ಹೋಗ್ಬೇಕು, ಅವ್ರ ಜೊತೆ ಊಟ ಮಾಡಬೇಕು, ಅವರನ್ನ ನಮ್ಮ ಮನೆಗಳಿಗೆ ಕರಿಬೇಕು, ಅವ್ರಿಗೆ ನಾವು ಎಲ್ಲರೂ ಸಹಪಂಕ್ತಿ ಭೋಜನಗಳನ್ನ ಮಾಡಬೇಕು ಅಂತಕ್ಕಂಥ ಆಯೋಜನೆಯನ್ನ ಇಟ್ಕೊಂಡಿದ್ವಿ. ಈ ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆನಲ್ಲಿ ಮೊಟ್ಟ ಮೊದಲನೇದಾಗಿ ನಮ್ಮ ಶಾಸಕರು, ನಮ್ಗೆ ಒಬ್ಬರೇ ಶಾಸಕರು ಇರೋದಂಥದ್ದು ಭಾರತೀಯ ಜನತಾ ಪಾರ್ಟಿಗೆ, ಶಾಸಕರು ಇವತ್ತು ಮುಂದಾಳತ್ವವನ್ನು ತಗೊಂಡು ಶಿರಾದಲ್ಲಿ ಆಯೋಜನೆ ಮಾಡಿದ್ದಾರೆ. ಅವರಿಗೆ ಮೊಟ್ಟ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ನಾವೆಲ್ಲರೂ ಯೋಚನೆ ಮಾಡಬೇಕಾಗಿರೋದು ಏನು ಅಂತಂದ್ರೆ, ಹಲವಾರು ಯೋಜನೆಗಳು ಇವತ್ತು ಹೆಣ್ಣು ಮಕ್ಕಳಿಗೆ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಆ ಯೋಜನೆಗಳನ್ನ ಮಾನ್ಯ ಶಾಸಕರು ಹೇಳ್ತಾ ಹೋದ್ರು. ಸೌದೆ ತರಬೇಕಾಯ್ತು, ಉಜ್ವಲ ಯೋಜನೆ ಬಂತು, ಗ್ಯಾಸ್ ಬಂತು, ಇವತ್ತು ಸಬ್ಸಿಡಿ ಬಂತು, ನಾವು ಆರಾಮಾಗಿ ಅಡುಗೆ ಮಾಡ್ತಾ ಇದ್ದೀವಿ. 2 ಕಿಲೋಮೀಟರ್ 3 ಗಂಟೆ ಟ್ಯಾಂಕ್ ಇದ್ದಾಗ ನೀರಿಗೋಸ್ಕರ ಬಿಂದಿಗೆ ಇಟ್ಕೊಂಡು ಕಾಯ್ಬೇಕಾಗಿತ್ತು, ಇವತ್ತು ಮನೆ ಮನೆಗೆ ನಲ್ಲಿ ಬರ್ತಾ ಇದೆ. ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಬಹಳ ತೊಂದರೆ ಆಗ್ತಾ ಇತ್ತು, ಇವತ್ತು ಪೋಸ್ಟ್ ಮೆಟ್ರಿಕ್, ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ಗಳ ಮೂಲಕ ಇವತ್ತು ಯಾವುದೋ ಒಂದು ಹಸು ಮೇಯಿಸ್ಕೊಂಡು ಒಂದು ಬಡ ಕುಟುಂಬದಿಂದ ಬಂದಂತಹ ವ್ಯಕ್ತಿ ಇವತ್ತು ಡಾಕ್ಟರ್ ಆಗಿ, ಇಂಜಿನಿಯರ್ ಆಗಿ, IAS ಆಫೀಸರ್ ಆಗಿ ಹೋಗ್ತಾ ಇದ್ದಾರೆ ಅಂತಂದ್ರೆ
ಇವತ್ತು ಭಾರತೀಯ ಜನತಾ ಪಾರ್ಟಿ ಕೊಟ್ಟಂತಹ ಸರ್ಕಾರದ ಯೋಜನೆಗಳ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಯೋಜನೆಗಳು ಸಂವಿಧಾನದ ಆಶಯದಂತೆ ನಡೆಯುವಂತಹ ನಿಟ್ಟಿನಲ್ಲಿ ಹೋಗ್ತಾ ಇರೋದ್ರಿಂದ ಮಾತ್ರ ಇವತ್ತು ಈ ರೀತಿಯ ಬದಲಾವಣೆ ನಮ್ಮ ಭಾರತದಲ್ಲಿ ಕಾಣ್ತಾ ಇದೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಮನವರಿಕೆ ಮಾಡ್ಕೋಬೇಕಾಗುತ್ತೆ. ನಾವು ಸಂವಿಧಾನಕ್ಕೆ ಹಬ್ಬನ ಮಾಡ್ತಾರೆ ಬಿಜೆಪಿನವರು ಹಂಗ್ ಮಾಡ್ತಾರೆ, ಬಿಜೆಪಿನವರು ಹಿಂಗ್ ಮಾಡ್ತಾರೆ, ಪ್ರತಿದಿನ ನೋಡ್ತಾ ಇದೀವಿ. ಆದ್ರೆ ಕಾಂಗ್ರೆಸ್ನವ್ರು ತಿಳ್ಕೋಬೇಕಾಗಿರೋದೇನು ಅಂತಂದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಕೊಟ್ರಲ್ಲ, 1950ರಲ್ಲಿ ಅವರು ಮಂತ್ರಿ ಆದ್ರಲ್ಲ, ಮಂತ್ರಿಯಾಗಿ ಒಂದೇ ವರ್ಷಕ್ಕೆ ಕೆಳಗಿಳಿಸಿದ್ರಲ್ಲ ಕಾಂಗ್ರೆಸ್ನವ್ರೆ, ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನೀವು ಹಬ್ಬನ ಮಾಡ್ಲಿಲ್ವಾ? ಹೇಳಿದ್ರು ಶಾಸಕರು, ನಾನಿವತ್ತು ಶಾಸಕ ಆಗಿದ್ದೀನಿ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಕಾರಣ ಅಂತ ಹೇಳಿ. ಒಬ್ಬ ಬಡ ವಿದ್ಯಾರ್ಥಿ ವಿದ್ಯೆವನ್ನ ಅರ್ಹತೆಯನ್ನ ಪಡ್ಕೊಂಡು ಉನ್ನತ ಸ್ಥಾನದಲ್ಲಿ ಒಬ್ಬ IAS IPS ಆಫೀಸರ್ ಆಗ್ತಾನೆ ಅಂತಂದ್ರೆ ಸಂವಿಧಾನ ಕಾರಣ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣ. ಒಬ್ಬ ದೀನ ದಲಿತ ಕುಟುಂಬದಿಂದ ಬಂದಂತ ವ್ಯಕ್ತಿ ಇವತ್ತು MLA MP ಮಿನಿಸ್ಟರ್ ಆಗ್ತಾರೆ ಅಂತಂದ್ರೆ ಸಂವಿಧಾನ ಕಾರಣ. ಯಾರೂ ಬೇಡ ರೀ, ನಮ್ಮ ದೇಶದ ಮೊದಲನೇ ಪ್ರಜೆ ರಾಷ್ಟ್ರಪತಿ ಹುದ್ದೆಗೆ ಒಬ್ಬ ಟ್ರೈಬಲ್ ಕಮ್ಯುನಿಟಿಯ ಒಬ್ಬ ಮಹಿಳೆಯನ್ನ ಆಯ್ಕೆ ಮಾಡಿದಂತಹ ವ್ಯಕ್ತಿ ಯಾರು? ಆ ರಾಷ್ಟ್ರಪತಿ ಹುದ್ದೆಗೆ ಕೂರಿಸಿದಂತಹ ಪಾರ್ಟಿ ಯಾವುದು? ಒಬ್ಬ ದೀನ ದಲಿತ ಕುಟುಂಬಗಳಿಗೆ ಜೊತೆಗೆ ಯಾವತ್ತೂ ಸಮೇತ ನಿಂತ್ಕೊಂತೀವಿ ಅಂತಕ್ಕಂಥ ವಿಚಾರವನ್ನ ಕೊಟ್ಟಂತಹ ನರೇಂದ್ರ ಮೋದಿ ಅವರು ಭಾರತೀಯ ಜನತಾ ಪಾರ್ಟಿಗೆ ಅವಮಾನ ಮಾಡ್ತಕ್ಕಂಥ ನೀಚ ಕೆಲಸಕ್ಕೆ ಕಾಂಗ್ರೆಸ್ ಕೈ ಹಾಕಿದೆ ಅಂತಂದ್ರೆ ಎಷ್ಟು ಅವರಿಗೆ ಮತಿಭ್ರಮಣೆ ಆಗಿದೆ ಅಂತಕ್ಕಂಥದ್ದನ್ನ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ನಾವು ಇವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಇವತ್ತು ಪ್ರತಿ ಮನೆ ದೀನ ದಲಿತ ಕುಟುಂಬಗಳ ಮನೆಗೆ ಹೋಗಿ ಅವರ ಜೊತೆಗೆ ಊಟ ಮಾಡಿ ಅವ್ರ ಜೊತೆಗೆ ನಾವಿದ್ದೇವೆ ಅಂತ ಹೇಳಿ ಅವರಿಗೆ ಏನು ನಾವು ವಿಚಾರವನ್ನ ಕೊಡಬೇಕು ಆ ವಿಚಾರದ ಜೊತೆಗೆ ವಿಚಾರ ವಿನಿಮಯಗಳನ್ನ ಮಾಡ್ಕೊಂಡು ಸಂವಾದಗಳನ್ನ ಮಾಡ್ಕೊಂಡು ನಾವೆಲ್ಲರೂ ಸಹ ಒಂದೇ. ಹೇಳಿದ್ರು, ನನ್ನ ರಕ್ತ ಏನೋ ಬ್ಲೇಟ್ ಅಲ್ಲಿ ಒಂದು ಇದನ್ನ ಕುಯ್ದ್ರು ಕೆಂಪು ರಕ್ತನೇ ಇದಾಗೋದು, ರಘುನಾಥನ ಕೈಯಲ್ಲಿ ಕುಯ್ದ್ರು ಒಂದೇ ರಕ್ತನೇ ಇರೋದು. ಯಾರೇ ವ್ಯಕ್ತಿಗಳು ಮನುಷ್ಯತ್ವ ಫಸ್ಟ್, ಆಮೇಲೆ ಮಿಕ್ಕಿದ್ದೆಲ್ಲ. ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಮಾನ್ಯ ಶಾಸಕರು ಇವತ್ತು ಬಹಳ ಒಳ್ಳೆ ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ನಾವೆಲ್ಲರೂ ಅವರಿಗೂ ಸಹ ಈಗ ಫೆಬ್ರವರಿ 3ನೇ ತಾರೀಕು ಅವ್ರದ್ದು ಹುಟ್ಟುಹಬ್ಬ ಇದೆ. ಅವರು ವಿಶೇಷವಾದಂತ ಯೋಜನೆಗಳನ್ನ ಶಿರಾ ತಾಲೂಕಿಗೆ ಅವ್ರದೇ ಆದಂತ ನಿಟ್ಟಿನಲ್ಲಿ ಕೊಡುಗೆಯನ್ನ ಕೊಡ್ತಾ ಇದ್ದಾರೆ. ಪ್ರತಿ ಹುಟ್ಟು ಹಬ್ಬದಂದು ಸುಮಾರು 5-6 ಕೋಟಿ ವೆಚ್ಚದ ಒಂದು ಶಾಲೆಯನ್ನ ಕಟ್ತಾ ಇದ್ದಾರೆ. ಅವರು ಬಹಳ ಹಂಬಲ್ ಬ್ಯಾಕ್ ಗ್ರೌಂಡ್ ನಿಂದ ಬಂದಂತ ವ್ಯಕ್ತಿ ಇವತ್ತು ಈ ಮಟ್ಟಕ್ಕೆ ನಿಂತು 10 ಜನಕ್ಕೆ ಅನುಕೂಲ ಆಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವ್ರ ಶ್ರಮನೂ ಇದೆ. ಸಂವಿಧಾನದ ಆಶಯದಂತೆ ನಮ್ಮ ಶಾಸಕರು ನಡೀತಾರೆ, ಒಬ್ಬ MP ನಡೀತಾರೆ, ಒಬ್ಬ MLA ನಡೀತಾರೆ, ಒಬ್ಬ ಮಿನಿಸ್ಟರ್ ನಡೀತಾರೆ, ಪ್ರಧಾನಮಂತ್ರಿ ನಡೀತಾರೆ, ರಾಷ್ಟ್ರಪತಿ ನಡೀತಾರೆ. ಈ ಕಾಂಗ್ರೆಸ್ನವ್ರಿಗೆ ಕಾಮಲೆ ಕಣ್ಣಾಗೋಗಿದೆ. ಯಾವಾಗ್ಲೂ ದೂಷಣೆ ಮಾಡೋದೇ ಅವರ ವ್ಯಕ್ತಿತ್ವಗಳಾಗೋಗಿದೆ. ಇದಕ್ಕೆ ಯಾವುದಕ್ಕೂ ತಲೆ ಕೊಡಬೇಡ್ರಿ. ಯಾವತ್ತು ಭಾರತೀಯ ಜನತಾ ಪಾರ್ಟಿ ಸಂವಿಧಾನದ ಮೂಲ ಆಶಯಗಳನ್ನ, ಸಂವಿಧಾನವನ್ನ ರಕ್ಷಣೆಯನ್ನ ಮಾಡ್ತಕ್ಕಂಥ ಭಾರತೀಯ ಒಂದು ರಾಜಕೀಯ ಪಕ್ಷ ಯಾವ್ದಾದ್ರು ಇದೆ ಅಂತಂದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಅದರ ರಕ್ಷಕರು ಯಾರಾದ್ರೂ ಇದ್ದಾರೆ ಅಂತಂದ್ರೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು. ಅದನ್ನ ಯಾವ ರೀತಿಯಾಗಿ ನಾವು ಜನಗಳಿಗೆ ತಗೊಂಡೋಗ್ಬೇಕು ಆ ನಿಟ್ಟಿನಲ್ಲಿ ತಗೊಂಡೋಗ ಎಲ್ಲ ಶ್ರಮವನ್ನ ನಾವು ಹಾಕ್ತೇವೆ. ಜೊತೆಗೆ ನಿಮ್ಮೆಲ್ಲರ ಜೊತೆ ನಾವು ಇರ್ತೇವೆ ಅಂತಕ್ಕಂಥ ವಿಚಾರವನ್ನ ವ್ಯಕ್ತಪಡಿಸಿ ಇವತ್ತೇನು ಬಾಗಿನ ಕೊಡುವಂತಹ ಕಾರ್ಯಕ್ರಮವನ್ನ ವಿಶೇಷವಾಗಿ ಶಾಸಕರು ಹಮ್ಮಿಕೊಂಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ತಿಳಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.